ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಕರ್ನಾಟಕ ಸರ್ಕಾರದಲ್ಲಿ ಈ KPSC ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಏನು ಗೆಜೆಟೆಡ್ ಪ್ರೊಬೇಷನರ್ ಅಂದರೆ KS ಹುದ್ದೆಗಳಿಗೆ ಈಗಾಗಲೇ ಅಧಿಸೂಚನೆ ಹೊರಬಿದ್ದಿದೆ. ಸುಮಾರು 319 KS ಹುದ್ದೆಗಳಿಗೆ ಆ ಅಧಿಸೂಚನೆ ಮತ್ತು ಪ್ರಿಲಿಮ್ಸ್ ಮತ್ತು ಮೈನ್ಸ್ ಇದರ ಮುಖ್ಯ ಮಾಹಿತಿಯನ್ನು ಹೇಗಿರುತ್ತೆ, ನಿಮ್ಮ ಕನಸಿನ ಹುದ್ದೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿಯನ್ನು ಸಹ ಆಹ್ವಾನಿಸಲಾಗಿದೆ. ನೀವು ತಹಶೀಲ್ದಾರ್ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಅದ್ರ ಜೊತೆಗೆ DYSP ಆಗಬೇಕು, BCM ಸೋಷಿಯಲ್ ವೆಲ್ಫೇರ್ ಇತರೆ ಹುದ್ದೆಗಳಲ್ಲಿ ನೀವು ಡಿಸ್ಟ್ರಿಕ್ಟ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು. ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇವತ್ತು ನಾನು ನೀಡ್ತಾ ಹೋಗ್ತೇನೆ. ಈಗ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ಅಧಿಸೂಚನೆಗೆ ಸಂಬಂಧಿಸಿದಂಥ ಮಾಹಿತಿ ಅಂದರೆ ಕಳೆದ ಬಾರಿ 384 ಪೋಸ್ಟ್ಗಳ ಜೊತೆಗೆ ಈ ಬಾರಿ 319 ಪೋಸ್ಟ್ಗಳ ಒಂದು ಮಾಹಿತಿ ಏನಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೋಡಿ, ನಿಮಗೆಲ್ಲ ಗೊತ್ತಾಗಿದೆ ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ನಿಮಗೆ ಈ ಒಂದು KPSC ಅಂತ ಏನು ಕರಿತೀವಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ 319 ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳು ಅಂತ ನಾವು KS ಅಂತ ಜನರಲಾಗಿ ಕರಿತೀವಿ ಅಷ್ಟೇ. ಅದರ ಮೂಲ ಹೆಸರೇನು ಅಂದರೆ ಗೆಜೆಟೆಡ್ ಪ್ರೊಬೇಷನರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಫ್ರೆಂಡ್ಸ್, ಈಗ ನಾನು ಈ ಒಂದು ನಾನ್ HK ಮತ್ತು HK ಅಂದರೆ ಇದನ್ನು ನಾವು ಈಗ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಹಾಗೆ ಇದನ್ನು ಉಳಿಕೆಯ ಮೂಲ ವೃಂದ ಅಂದರೆ ನಾನ್ HK ಅಂತ ಕರಿತೀವಿ. ನೋಡಿ, ಹಾಗಾದರೆ ಗ್ರೂಪ್ A ಮತ್ತು ಗ್ರೂಪ್ Bಗೆ ಸಂಬಂಧಿಸಿದಂಥ ಎಲ್ಲ ಡೀಟೇಲ್ಸು ನಿಮಗೆ ಅಧಿಸೂಚನೆಯಲ್ಲಿ ಸಿಗುತ್ತೆ. ಜಸ್ಟ್ ನಾನೀಗ ಗ್ರೂಪ್ A ಮತ್ತು ಗ್ರೂಪ್ Bಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸಿ ಇದೆ ಅಂತಕ್ಕಂಥದ್ದು ನಿಮಗೆ ಅಧಿಸೂಚನೆಯಲ್ಲಿ ಭಾಳ ಸ್ಪಷ್ಟವಾಗಿ ನೀಡಿದ್ದಾರೆ. ನೋಡಿ, ಉಳಿಕೆಯ ಮೂಲ ವೃಂದ ಅಂದರೆ ಈ ಒಂದು ನಾನ್ HKಯಲ್ಲಿ ನಿಮಗೆ 112 ಹುದ್ದೆಗಳು ಗ್ರೂಪ್ Aನಲ್ಲಿದೆ. ಅದೇ ರೀತಿಯಾಗಿ 185 ಹುದ್ದೆಗಳು ಗ್ರೂಪ್ Bನಲ್ಲಿದೆ. ಟೋಟಲ್ ನಮಗೆ ನಾನ್ HKಯಲ್ಲಿ 297 ಹುದ್ದೆಗಳು ಸಿಗುತ್ತೆ. ಹಾಗಾದರೆ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಿ, ನೋಡಿ, ಒಟ್ಟು ಗ್ರೂಪ್ Aನಲ್ಲಿ 5 ಹುದ್ದೆಗಳಿದೆ, ಗ್ರೂಪ್ Bನಲ್ಲಿ 17 ಹುದ್ದೆಗಳಿದೆ, ಟೋಟಲ್ 22 ಹುದ್ದೆಗಳಿದೆ. ಹಾಗಾದರೆ 117 ಮತ್ತು 202 ಸೇರಿ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ 319. ಫ್ರೆಂಡ್ಸ್, ನಿಮ್ಮ ಪ್ರತಿಯೊಬ್ಬ ಪದವಿಯನ್ನು ಮುಗಿಸಿದ ನಂತರ ಒಬ್ಬ KS ಮಾಡಬೇಕು ಅಥವಾ IAS ಮಾಡಬೇಕು ಅನ್ನುವಂಥ ಡ್ರೀಮ್ ಇರುತ್ತೆ. ಆ ಡ್ರೀಮನ್ನು ನೀವು ಈಡೇರಿಸ್ಕೊಳ್ಳೋದಕ್ಕೆ ಇದು ಸುವರ್ಣಯುಗ. ಯಾಕೆ ಅಂದರೆ 2026ರ ಸುಮಾರು ನೋಟಿಫಿಕೇಷನ್ ಸಿವಿಲ್ ಪೊಲೀಸ್ ಇರ್ಬೋದು, DR ಇರ್ಬೋದು, ಹಾಗೆ KSRP ಇರ್ಬೋದು, ನೆಕ್ಸ್ಟ್ VA ಲ್ಯಾಂಡ್ ಸರ್ವೇರ್ ಇರ್ಬೋದು, ಕ್ರೈಸ್ಟಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿರ್ಬೋದು, ಮತ್ತು GPSTR HSTR ಅಧಿಸೂಚನೆಗಳ ಬಗ್ಗೆ ಇರ್ಬೋದು. ಓದೋ ಮನಸ್ಸು ಮತ್ತು ಓದುವಂತಹ ಮನಸ್ಥಿತಿಯನ್ನು ನೀವು ಸಿದ್ಧ ಮಾಡಿಕೊಂಡ್ರೆ ಅತಿ ಬೇಗವಾಗಿ ನೀವು ಸಕ್ಸೀಡ್ ಆಗ್ಬೋದು. ಆಲ್ಮೋಸ್ಟ್ ಖಾಲಿ ಇರ್ತಕ್ಕಂಥ ಕರ್ನಾಟಕ ಸರ್ಕಾರದ ಸುಮಾರು 54,000 ಖಾಲಿ ಹುದ್ದೆಗಳಿಗೂ ಸಹ ಅಧಿಸೂಚನೆ ಇದೇ ವರ್ಷ ನಡೀತದೆ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಈಗ ಹುದ್ದೆಗಳ ಬಗ್ಗೆ ಆಯಿತು. ಹಾಗಾದರೆ ಈಗ ಮೊದಲೇನಾಗ್ತಾ ಇತ್ತು, ನಮಗೆ ನೋಟಿಫಿಕೇಷನ್ ಆಗಿ ಸುಮಾರು ದಿನಗಳಾದಮೇಲೆ ಎಕ್ಸಾಮ್ ಡೇಟು, ಪ್ರಿಲಿಮ್ಸು, ಮೈನ್ಸು 3 ಸ್ಟೇಜಸ್ ಇರುತ್ತೆ. ನಿಮ್ಗೆ ಮುಂದೆ ಹೇಳ್ತೇನೆ. ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು, ಅರ್ಜಿ ಸಲ್ಲಿಸಲು ಆರಂಭದ ದಿನಾಂಕ ಈ ಒಂದು 1/8/2026 ಮಂತ್ ಆಫ್ ಆಗಸ್ಟಲ್ಲಿ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026 ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಟೆಂಟಿಟಿವ್ ಡೇಟ್ ಅಂತ ಕರಿತೀವಿ. ಟೆಂಟಿಟಿವ್ ಅಂದರೆ ತಾತ್ಕಾಲಿಕ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಡೇಟ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ KPSC ಹೇಳಿದೆ ಅಂದರೆ ನವೆಂಬರ್ ತಿಂಗಳಲ್ಲಿ 11-15-2026. ಆಗಸ್ಟಿಂದ ನಿಮಗೆ ಇನ್ನು ಜೂನ್, ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಸುಮಾರು 2.5 ತಿಂಗಳುಗಳ ಕಾಲ ನಿಮಗೆ ಅವಕಾಶ ಸಿಗುತ್ತೆ. ಸಿದ್ಧತೆಯನ್ನು ಮಾಡ್ಬೋದು. ಪ್ರಿಲಿಮ್ಸಿಗೆ ಸರಿಯಾದ ಸಿದ್ಧತೆಯನ್ನು ಮಾಡಬೇಕು. ಅಟ್ಲೀಸ್ಟ್ ನೀವು ವರ್ಕ್ ಮಾಡ್ತಾ ಇದ್ರೆ ಅಂದರೆ ಮಾರ್ನಿಂಗ್ 3 ಮತ್ತು ನೈಟ್ 3 ಅವರ್ಸ್ 6 ಅವರ್ಸ್ ಡೈಲಿ ಓದಬೇಕು. ವರ್ಕ್ ಇಲ್ಲ ಅಂದರೆ ನೀವು 10 to 12 ಅವರ್ಸ್ ಡೈಲಿ ರೀಡ್ ಮಾಡಲೇಬೇಕು. ಪ್ರಿಲಿಮಿನರಿ ಆದರೆ ಮೈನ್ಸ್ ನೀವು ಈಸಿಯಾಗಿ ಬರಿಬೋದು. ರೆಡಿ ನೋಟ್ಸ್ಗಳು ಸಿಗುತ್ತೆ. ಹಾಗಾದರೆ ಅರ್ಜಿ ಸಲ್ಲಿಸುವ ದಿನಾಂಕ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಅದಾದಮೇಲೆ ನಮಗೆ ಒಂದು ಶುಲ್ಕಕ್ಕೆ ಸಂಬಂಧಿಸಿದಂತೆ ನೀವು ಎಷ್ಟು ಫೀಸನ್ನು, ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಂತ ನೋಡಿ. ನಿಮಗೆ GM ಅಂತ ಕರಿತೀವಿ. ಇಲ್ಲಿ ಈ GM ಅಂದರೆ ಜನರಲಿಗೆ ಸಂಬಂಧಿಸಿದಂತೆ 600 KPSC. ಹಾಗೆ ನಿಮಗೆ 2A ಇದೆ, 2B ಇದೆ, 3A ಇದೆ, 3B ಇದೆ. ಈ ಒಂದು ಪ್ರವರ್ಗಕ್ಕೆ ಸೇರಿದಂಥ ಒಂದು ಅಭ್ಯರ್ಥಿಗಳಿಗೆ 300. ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಈ ಒಂದು ಆರ್ಮಿಗಳಿಗೆ ಜಸ್ಟ್ 50 rupees. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, SC ST ಮತ್ತು ಕ್ಯಾಟಗರಿ ಫಸ್ಟ್ ಮತ್ತು ಅಂಗವಿಕಲರಿಗೆ
ಶುಲ್ಕ ವಿನಾಯಿತಿಯನ್ನು ಕೊಡಲಾಗಿದೆ. ಯಾವುದೇ ಶುಲ್ಕ ಇವ್ರಿಗೆ ಇಲ್ಲೋದಿಲ್ಲ, ಶುಲ್ಕ ವಿನಾಯಿತಿಯನ್ನು ಇವರಿಗೆ ನೀಡಲಾಗಿದೆ. ಎಸ್, ನಮಗೆ ನೆಕ್ಸ್ಟ್ ಚಾಲೆಂಜ್ ಆದಂಥ ವಿಷಯ ಯಾವುದು ಅಂದರೆ ಏಜ್ ಕ್ರೈಟೀರಿಯಾ. ನೋಡಿ, ಏಜಲ್ಲಿ ನಮಗೆ ಯಾವ ರೀತಿಯಾದಂಥ ಕ್ರೈಟೀರಿಯಾ ಬೇಕಾಗಿತ್ತು, ವಯೋಮಿತಿ ಅಂತ ಏನು ಕರಿತೀವಿ, ವಯೋಮಿತಿಗೆ ಸಂಬಂಧಿಸಿಗಿಂತ ಮುಂಚೆ ನೀವು ಎಷ್ಟು ಪ್ರಯತ್ನಗಳು ನೀವು ಅಟೆಂಡ್ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ, ಈಗ 1997 ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿ ನಿಯಮಗಳಡಿಯಲ್ಲಿ ವಯೋಮಿತಿಗೆ ಸಂಬಂಧಿಸಿದಂತೆ ನಾವು ಮೀಸಲಾತಿ, ರಿಸರ್ವೇಷನ್ ಮತ್ತು ಪ್ರಯತ್ನಗಳು ಅಟೆಂಪ್ಟ್ ಬಗ್ಗೆ ಮಾತಾಡೋಣ. ನೋಡಿ, ಇಲ್ಲಿ GM ಏನು ಹೇಳಿದಾನೆ, 5 ಅಟೆಂಪ್ಟ್ಸ್. GMಗೆ 5 ಬಾರಿ ನೀವು ಬರೀಬೋದು. ನೆಕ್ಸ್ಟ್ ಕ್ಯಾಟಗರಿ ಫಸ್ಟು, ಹಾಗೆ 2A ಇರ್ಬೋದು, ಹಾಗೆ 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 7 ಟೈಮ್ಸ್ ನೀವು ಅಟೆಂಡ್ ಮಾಡ್ಬೋದು. ಹಾಗಾದರೆ ಈ ಒಂದು SC ಮತ್ತು ST ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಏನಿದೆ, ಪ್ರಯತ್ನ ಮಿತಿ ಇರುವುದಿಲ್ಲ, ಎಷ್ಟು ಬಾರಿನಾದರೂ ನೀವು ಬರಿಬೋದು. ಎಸ್, ಹಾಗಾದರೆ ಈ ಪ್ರಯತ್ನಗಳಾದಮೇಲೆ ನಮಗೆ ಏಜ್ ಕ್ರೈಟೀರಿಯಾ ತುಂಬ ಮುಖ್ಯ. ನೋಡಿ, ವಯೋಮಿತಿಗೆ ಸಂಬಂಧಿಸಿದಂಥ ಅಂಶಗಳು ಇಲ್ಲೇನಿದೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ವಯೋಮಿತಿ ಏಜ್ ಮಿನಿಮಮ್ ನೀವು ಡಿಗ್ರಿ ಮುಗಿಸಿದ್ರಂದರೆ 21 ಇಯರ್ಸ್ ಅಪ್ಲಿಕೇಶನ್ ಹಾಕೋ ಡೇಟ್ ಎಂಡ್ ಆಗೋದ್ರೊಳಗೆ ನಿಮಗೆ 21 ಇಯರ್ಸ್ 21 ವರ್ಷ ಕಂಪ್ಲೀಟ್ ಆಗಿರಬೇಕು. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಎಂಡ್ ಆಗುತ್ತಲ್ವ 31/8/2026 ಸ್ನೇಹಿತರೆ. ಎಸ್, ಹಾಗಾದರೆ ನಿಮಗೆ GMನವ್ರಿಗೆ 40 ಇಯರ್ಸ್ 40 ವರ್ಷ. ಹಾಗೆ ನಮಗೆ 43 ಇಯರ್ಸಿಗೆ ಸಂಬಂಧಿಸಿದಂತೆ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 43 ವರ್ಷ. ಹಾಗಾದರೆ SC, ST ಮತ್ತು ಕ್ಯಾಟಗರಿ ಫಸ್ಟಿಗೆ 45 ವರ್ಷಗಳು ಅಂತ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಹೆಚ್ಚಾಗಿ ಅಧ್ಯಯನಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಿರಲಿ. ಈಗ ನಮಗೆ ಎಕ್ಸಾಮ್ ಡೇಟ್ಗಿಂತ ಮುಂಚಿತವಾಗಿ ನಮಗೆ ನೋಟಿಫಿಕೇಷನ್ಸಲ್ಲಿ ಡೇಟ್, ಅಪ್ಲಿಕೇಶನ್ ಎಂಡಿಂಗ್ ಡೇಟು, ಸ್ಟಾರ್ಟಿಂಗ್ ಡೇಟು ಮತ್ತು ಎಕ್ಸಾಮ್ ಡೇಟ್ ಗೊತ್ತಾಯಿತು, ವಯೋಮಿತಿ ಗೊತ್ತಾಯಿತು, ಶುಲ್ಕ ಗೊತ್ತಾಯಿತು, ಮತ್ತು ಏಜ್ ಇಂಪಾರ್ಟೆಂಟಾಗಿ ಎಲ್ಲಿವರೆಗೂ ಹಾಕ್ಬೋದು, ಲಾಸ್ಟ್ ಡೇಟ್ ಏನಿದೆ ಅಲ್ಲಿ ನಿಮಗೆ 45 ವರ್ಷಕ್ಕಿಂತ ಕಡಿಮೆ ವಯೋಮಿತಿಯವರು ಯಾರಿದ್ದರೋ ಅವರೆಲ್ಲ ಹಾಕ್ಬೋದು. ಅದು SC, ST ಮತ್ತು 43 ಮತ್ತು 45 ಈ ಕ್ಯಾಟಗರಿ ಏನಿದೆ ಇದು ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಎಸ್, ಹಾಗಾದರೆ ಇನ್ ಡೀಟೇಲ್ಸಾಗಿ ನಾವು ಇದ್ರ ಬಗ್ಗೆ ಮತ್ತೆ ಸ್ಟಡಿ ಮಾಡೋದಾದರೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು. ನೀವು KS ಅಂದ ತಕ್ಷಣ ಈ ಬಾರಿ DSC ಹುದ್ದೆಗಳು ಇಲ್ಲೇ ಅಂದರೂ ಸಹ ನಿಮಗೆ ಗ್ರೂಪ್ A, ಗ್ರೂಪ್ B ಹುದ್ದೆಗಳಿಗೆ ಈಗೇನು ಕಾಲ್ಫರ್ ಆಗಿರ್ತಕ್ಕಂತಹ ಒಂದು ವೇಕೆನ್ಸಿ ತೋರಿಸಿದಾರೆ ಅವರು ನಿಮಗೆ, ಒಂದು ಅಸಿಸ್ಟೆಂಟ್ ಕಮಿಷನರಿಂದ ಇರ್ಬೋದು, ಯಾವ್ಯಾವ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರಲ್ಲಿ ಜಾಸ್ತಿ, ವಾಣಿಜ್ಯ ಇಲಾಖೆಯಲ್ಲಿ ಈ ಎಲ್ಲ ಹುದ್ದೆಗಳಿಗೆ ನಿಮಗೆ ನೇಮಕಾತಿ ಆಗಬೇಕಂದ್ರೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಆ್ಯಂಡ್ ದೆನ್ ಮೈನ್ಸ್ ಎಕ್ಸಾಮಿನೇಷನ್ ಇರುತ್ತೆ, ಆ್ಯಂಡ್ ದೆನ್ ಪರ್ಸ್ನಾಲಿಟಿ ಟೆಸ್ಟ್ ಇರುತ್ತೆ. ವ್ಯಕ್ತಿತ್ವ ಪರೀಕ್ಷೆ ಇರ್ಬೋದು, ಮುಖ್ಯ ಪರೀಕ್ಷೆ ಇರ್ಬೋದು, ಪೂರ್ವಭಾವಿ ಪರೀಕ್ಷೆ ಇರ್ಬೋದು. ಈ 3 ಹಂತಗಳನ್ನು ದಾಟಿದಾಗ ಮಾತ್ರ ನೀವು KPSCಯ ಒಂದು ಏನು ಅಥವಾ ನೀವು ಈ ಒಂದು KS ಅಂತಕ್ಕಂಥ ಹುದ್ದೆ ಕನಸನ್ನು ಈಡೇರಿಸೋದಕ್ಕೆ ಸಾಧ್ಯ. ಎಸ್, ಹಾಗಾದರೆ ಈಗ ನಾವು ಈ ಒಂದು ಪ್ರಿಲಿಮಿನರಿ, ಮೈನ್ಸ್ ಮತ್ತು ಈ ಒಂದು ವ್ಯಕ್ತಿತ್ವ ಪರೀಕ್ಷೆ ಇವುಗಳಲ್ಲಿ ಹೇಗೆ ನೀವು ಅಟೆಂಡ್ ಮಾಡಬೇಕು, ಸಕ್ಸೀಡ್ ಆಗಬೇಕು, ವಾಟ್ ಈಸ್ ದ ಸಿಲೆಬಸ್ ಆ್ಯಸ್ ಪರ್ KPSC ನಿಮಗೆ ನೋಟಿಫಿಕೇಷನ್ಸಲ್ಲಿರ್ತಕ್ಕಂಥ ಸಿಲೆಬಸ್ಸನ್ನು ಯಾವ ರೀತಿ ಇರುತ್ತೆ ನೀವು ಬರೀಬೇಕು ಅಂತ, ಕಾಮನ್ ಎಕ್ಸಾಮ್ಗಳಿಗಿಂತ ನಾವು ಇದನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಲೈಕ್ ಇಲ್ಲಿ ನಿಮಗೆ ಕಾಣ್ತಾ ಇದೆ KS ಪೂರ್ವಭಾವಿ ಮುಖ್ಯ ಪರೀಕ್ಷೆಯ ಪಠ್ಯಕ್ರಮ ಅಂತ. ನೋಡಿ, ಇಲ್ಲಿ ಒಂದು ನಂಬರ್ ಆಫ್ ಕ್ವಶನ್ಸ್ ಇದೆ, ನಂಬರ್ ಆಫ್ ಮಾರ್ಕ್ಸ್ ಇದೆ, ಆ್ಯಂಡ್ ದೆನ್ ಡ್ಯೂರಿಯೇಷನ್, ಎಕ್ಸಾಮ್ ಡ್ಯೂರಿಯೇಷನ್ ಇದೆ, ಆ್ಯಂಡ್ ದೆನ್ ಕಂಟೆಂಟ್ ಸಿಲೆಬಸ್ ಇದೆ. ಏನಂತ ಕೊಟ್ಟಿದ್ದಾನೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಅಂತ. ನೋಡಿ, ಇಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಅಂತ ಗೊತ್ತಿದೆ. ನಿಮಗಿಲ್ಲಿ 2 ಪಾಯಿಂಟ್ ನೆನಪಿರಬೇಕು. ಒಂದು, ಸ್ಟ್ಯಾಟಿಕ್ GK ಜೊತೆಗೆ ನಿಮಗೆ ಈ ಒಂದು ಕರೆಂಟ್ ಈವೆಂಟ್ಸ್ ಅಂತ ಏನಿದೆ, ಈ ಕರೆಂಟ್ ಈವೆಂಟ್ಸ್ ಮೇಲೂ ಪ್ರಶ್ನೆಗಳಿರುತ್ತೆ. ಬಟ್ ಫ್ರೆಂಡ್ಸ್ ಇಲ್ಲಿ ಏನಾಗಿರುತ್ತೆ ಅಂದರೆ ನ್ಯಾಷನಲ್ ಆರ್ಗನೈಜೇಷನ್ಸು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸಲ್ಲಿ ಹೆಚ್ಚು ಪ್ರಶ್ನೆಗಳು ಬಂದಿರುತ್ತೆ. ಮತ್ತು ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್ ಬೇಸ್, ಮತ್ತು ಈ ಒಂದು ಏನು ಬಡ್ಜೆಟ್ ಮೇಲೆ ಇರ್ಬೋದು, ಅಥವಾ ನಿಮಗೆ ಈ ನದಿಗಳ ಬಗ್ಗೆ ಆರ್ಥಿಕ ಸಮೀಕ್ಷೆಗಳು, ಭಾರತ ಆರ್ಥಿಕ ಸಮೀಕ್ಷೆಗಳು ಸಹ ಇನ್ಕ್ಲೂಡಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಬೇರೆ ಎಕ್ಸಾಮ್ಗಳಲ್ಲಿ ನೀವು 15 ಕ್ವೆಶನ್ಸ್ ಅಷ್ಟೇ GK ನೋಡಿರ್ತೀರ. KSಲ್ಲಿ ನೀವು ಇಂಟರ್ನ್ಯಾಷನಲ್ ಸಮ್ಮಿಟ್ಗಳ ಬಗ್ಗೆ, ಹೆಡ್ಗಳ ಬಗ್ಗೆ, ಮುಖ್ಯಸ್ಥರ ಬಗ್ಗೆ, ಮತ್ತು ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಸು, ಪರ್ಸನ್ ನ್ಯೂಸು, ಅಪಾಯಿಂಟ್ಮೆಂಟು, ಕಮಿಷನ್ ಮತ್ತು ಕಮಿಟಿಗಳು, ಎಕನಾಮಿಕ್ ಕಮಿಷನ್ಸ್ಗಳ ಬಗ್ಗೆ ಹೆಚ್ಚು ಸ್ಟಡಿ ಮಾಡಬೇಕು. ನೋಡಪ್ಪ, ಇಲ್ಲಿ 40 ಕ್ವಶನ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಈ 2 ಮಾರ್ಕ್ಸ್ ಅಂಕಗಳಿರುತ್ತೆ. 80 ಅಂಕಗಳು, 40 ಕ್ವಶನ್ಸು ಓನ್ಲಿ ಫಾರ್ ಜನರಲ್ ಸ್ಟಡೀಸ್.
ನೆಕ್ಸ್ಟ್ ನಿಮಗೆ ಹ್ಯೂಮನಿಟೀಸ್ ಅಂತ ಕರಿತೀವಿ, ಮಾನವಿಕ ಶಾಸ್ತ್ರ ಅಂತ ಇರುತ್ತೆ. ನೀವೇನು ಭಯಪಡೋದು ಬೇಡ. 8th, 9th, 10th DSCRT ಆರ್ NCERT ಏನು ಓದಿರ್ತೀರ, ಕಾಮನ್ನಾಗಿ ಓದಿರ್ತೀರ. ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಕನಾಮಿಕ್ಸ್, ಇದು ಹ್ಯೂಮನಿಟೀಸ್ ಸಬ್ಜೆಕ್ಟು. ಫಸ್ಟ್ ಸಬ್ಜೆಕ್ಟ್ 15 ಮಾರ್ಕ್ಸ್. ಲಾಸ್ಟ್ KS 2024 ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ ಅಂತ ಏನಾಯಿತು, ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ 2024 ಲಾಸ್ಟ್ ಡಿಸೆಂಬರ್ ಲಾಸ್ಟ್ ಡೇಟಲ್ಲಿ ನಡೆದಂಥದ್ದು ನಿಮಗೆ ಗೊತ್ತಿದೆ. ಅದೀಗಾಗಲೇ ಪ್ರಿಲಿಮ್ಸ್ ಮೇನ್ಸ್ ಆಗಿ ಇಂಟರ್ವ್ಯೂ ಸಹ ಸಿದ್ಧವಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಫಸ್ಟ್ ಸಬ್ಜೆಕ್ಟ್ 15 ಮಾರ್ಕ್ಸ್ ಅಂದರೆ ನಿಮಗೆ ಇಲ್ಲಿ ಹಿಸ್ಟ್ರಿಲಿ 15 ಕ್ವಶನ್ಸ್ ಇರುತ್ತೆ, ಜಿಯೋಗ್ರಫಿಲಿ 15, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 15 ಮತ್ತು ಎಕನಾಮಿಕ್ಸಲ್ಲಿ 15 ಕ್ವಶನ್ಸ್ ಇರುತ್ತೆ. ಲೈಕ್ ದಿಸ್ ಇಲ್ಲೂ ಸಹ 40 ಕ್ವಶನ್ಸ್ ಇರುತ್ತೆ, 120 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ಪ್ರಿಲಿಮಿನರಿಯಲ್ಲಿ ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರುತ್ತೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಮಲ್ಲಿರುತ್ತೆ. ಹೇಗಿರುತ್ತೆ? ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮಲ್ಲಿರುತ್ತೆ. 200 ಮಾರ್ಕ್ಸ್ ಅಂತ ಗೊತ್ತಾಯಿತು. ಎಷ್ಟು ಗೊತ್ತಾಯ್ತು ನಮಗೀಗ? 200 ಮಾರ್ಕ್ಸ್ ಅಂತಕ್ಕಂಥದ್ದು ಗೊತ್ತಾಯಿತು, ನಮಗೆ 100 ಕ್ವಶನ್ಸ್ ಅಂತಕ್ಕಂಥದ್ದು ಗೊತ್ತಾಯಿತು. ನೋಡಿ, ಇವೆರಡೂ ಕಾನ್ಸೆಪ್ಟ್ಗಳಾದಮೇಲೆ 100 ನಮಗೆ 100 ಫಸ್ಟ್ ಪೇಪರ್ ಆದಮೇಲೆ ನೆಗೆಟಿವ್ ಇದೆ, 0.25 ನೆಗೆಟಿವ್ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಪೇಪರ್ 1 ಪೇಪರ್ 2ಗೆ ನೆಗೆಟಿವ್ ಇದೆ. ಆದರೆ KE ಥರ ಫಸ್ಟ್ ಪೇಪರ್ಲಿ 35% ನೀವು ಮಾಡಲೇಬೇಕನ್ನೋ ಕಂಡೀಷನ್ ಇಲ್ಲ. ಎಷ್ಟಾದರೂ ತೆಗಿಬೋದು ಪೇಪರ್ 1 ಪೇಪರ್ 2ನಲ್ಲಿ. ಯಾಕೆಂದರೆ ನಿಮಗೆ IAS ಅಲ್ಲಿ ಏನಾಗುತ್ತೆ, CSAT ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಪರ್ಸೆಂಟೇಜ್ ತೆಗಿಬೇಕಾಗುತ್ತೆ ಪೇಪರ್ 1 ಪೇಪರ್ 2 UPSC ಎಕ್ಸಾಮಲ್ಲಿ. ಬಟ್ ಇಲ್ಲಿ ಆ ಥರ ಇಲ್ಲ. ಎಸ್, ಹಾಗಾದರೆ ಗೋಟದ ಸೆಕೆಂಡ್ ಪೇಪರ್ ಏನಿರುತ್ತೆ, ಏನು ಕಂಟೆಂಟನ್ನು ಒಳಗೊಂಡಿರುತ್ತೆ. ನಮ್ಮ ಆರ್ಟ್ಸ್ ಬ್ಯಾಕ್ಗ್ರೌಂಡವರಿಗೆ ಸ್ವಲ್ಪ ಟಫ್ ಆಗ್ಬೋದು, ಸೈನ್ಸ್ ಇಂಜಿನಿಯರಿಂಗ್ ಮೆಡಿಕಲ್ ಬ್ಯಾಕ್ಗ್ರೌಂಡವರಿಗೆ ಸ್ವಲ್ಪ ಈಸಿ ಆಗ್ಬೋದು. ಬಟ್ ಆರ್ಟ್ಸ್ ಅವರಿಗೆ ಫಸ್ಟ್ ಪೇಪರ್ ಈಸಿ. ಇಲ್ಲಿ ಆರ್ಟ್ಸ್ ಅವರಿಗೆ ಫಸ್ಟ್ ಪೇಪರ್ ಈಸಿ ಆಗುತ್ತೆ, ಸೈನ್ಸ್ ಬ್ಯಾಕ್ಗ್ರೌಂಡವರಿಗೆ ಫಸ್ಟ್ ಪೇಪರ್ ಕಷ್ಟ ಆಗ್ಬೋದು. ಬಟ್ ಇದು ಈಸಿಯಾಗಿರುತ್ತೆ. ಎರಡಕ್ಕೂ ಬ್ಯಾಲೆನ್ಸ್ ಮಾಡಿದ್ದೇನೆ. ಸೈನ್ಸ್ ಮತ್ತು ಕಲಾ ವಿಭಾಗ, ಕಾಮರ್ಸ್ ಇರ್ಬೋದು ಸೈನ್ಸ್ ವಿಭಾಗಕ್ಕೆ. ನೋಡಿ, ರಾಜ್ಯದಲ್ಲಿ ಪ್ರಮುಖತೆ ಪಡೆದಂಥ ಪ್ರಸ್ತುತ ಘಟನೆ ಮತ್ತು ರಾಜ್ಯ ಸರ್ಕಾರದ ಒಂದು ಕಾರ್ಯಕ್ರಮಗಳು. ನೋಡಿ, ನೀವು ಕರ್ನಾಟಕ ಎಕನಾಮಿಕ್ ಸರ್ವೆ ಜೊತೆಗೆ ಈ ರಾಜ್ಯ ಸರ್ಕಾರದ ಈ ಒಂದು ಅವಾರ್ಡ್ಗಳೇನಿದೆ, ಈ ಒಂದು ಲಾಸ್ಟ್ ಟೈಮ್ ನಿಮಗೆ ಯಾವುದು ಕುಮಾರ್ ಅಂದರೆ ನಿಮಗೆ ವಿಶೇಷವಾಗಿ ಈ ಒಂದು ಡಾಕ್ಟರ್ ದೇವರಾಜ್ ಅರಸ್, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗಳಿರ್ಬೋದು, ಕುಮಾರವ್ಯಾಸ ಪ್ರಶಸ್ತಿಗಳಿರ್ಬೋದು, ಈ ಥರದ ಕರ್ನಾಟಕ ರತ್ನದ ವಿಷಯಗಳು ಇನ್ಕ್ಲೂಡಿಂಗ್ ಎಕನಾಮಿಕ್ಸ್, ಕರ್ನಾಟಕದ ಅರಣ್ಯ ಪ್ರದೇಶ ಏನಿದೆ ಇವೆಲ್ಲವನ್ನು ಕುರಿತು 40 ಕ್ವಶನ್ಸ್ ಇರುತ್ತೆ. ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಗೋ ಟು ದ ಸೆಕೆಂಡ್. ಯಾಕೆಂದರೆ UPSC ಫಸ್ಟ್ ಪೇಪರ್ ಸೈನ್ಸ್ ಇರುತ್ತೆ, ಇಲ್ಲಿ ಸೆಕೆಂಡ್ ಪೇಪರ್ ಸೈನ್ಸ್ ಇದೆ. ಜನರಲ್ ಸೈನ್ಸ್ ಆ್ಯಂಡ್ ಎಕಾಲಜಿ, ಟೆಕ್ನಾಲಜಿ, ಎನ್ವೈರ್ಮೆಂಟ್ ಎಕಾಲಜಿ ಅಂತ ಇದೆ. ನೋಡಿ, ಇಲ್ಲಿ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನಗಳಿಗೆ ಸಂಬಂಧಿಸಿದಂತೆ ಜನರಲ್ ಸೈನ್ಸಲ್ಲಿ 15 ಕ್ವಶನ್ಸ್ ಬಂದರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಕಾಲಜಿ ಮೇಲೆ ನಮಗೆ 15 ಕ್ವಶನ್ಸ್ ಬರುತ್ತೆ. ಟೋಟಲ್ 30 ಕ್ವಶನ್ಸು 60 ಮಾರ್ಕ್ಸ್. 60 ಮಾರ್ಕ್ಸ್. ನೋಡಿ, ಇಲ್ಲಿ ಪೇಪರ್ 2ನಲ್ಲಿ ಈ ರೀತಿಯಾಗಿ ನಾವು ಅಧ್ಯಯನವನ್ನು ಮಾಡಬಹುದು. ಎಸ್, ಈಗ ನೆಕ್ಸ್ಟ್ ನಿಮಗೆ ಜನರಲ್ ಮೆಂಟಲ್ ಅಬಿಲಿಟಿ ಅಂತಕ್ಕಂಥದ್ದೇ ಇಲ್ಲಿ ಮೂಲಭೂತ ಸಂಖ್ಯಾಗಣಿತ ಹಾಗೂ ಸಂಖ್ಯಾಶಾಸ್ತ್ರ ಅಂತ. ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿದಂತೆ ಸ್ಟ್ಯಾಟಿಕ್ಸ್ ಬಗ್ಗೆ ಸ್ವಲ್ಪ ಕೇಳಿದ್ದಾನೆ ಅಂತ. ನೋಡಿ, ಇಲ್ಲಿ ಜನರಲ್ ಮೆಂಟಲ್ ಅಬಿಲಿಟಿ PC, PSI ಎಕ್ಸಾಮ್ ಅಥವಾ ಗ್ರೂಪ್ ಸಿಗೆ ಏನು ಬರೀತಾರೆ ಅದ್ರ ಜೊತೆಗೆ ಇಲ್ಲಿ ಒಂದು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಇರುತ್ತೆ. ನೋಡಿ, ನಿಮಗೆ ಒಂದು ಪ್ರಶ್ನೆಯನ್ನು ಕೊಟ್ಟು ಒಂದು 5 ಅಂಕಗಳಿಗೆ ಕೇಳಿರ್ತಾನೆ. ಅದನ್ನು 1 or 2 ಮೆಥಡ್ಸ್ ನಿಮಗೆ ಗೊತ್ತಾದರೆ ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೆಕೆಂಡ್ ಪೇಪರ್ಲಿ ಈಸಿ ಅಂದರೆ ಮೆಂಟಲ್ ಅಬಿಲಿಟಿನೇ. 30 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ಸ್ ಇರುತ್ತೆ. ಅದೇ ರೀತಿಯಾಗಿ 200 ಮಾರ್ಕ್ಸ್ ಇರುತ್ತೆ. 200 ಮಾರ್ಕ್ಸ್ ಇರುತ್ತೆ. ಡಿಯರ್ ಫ್ರೆಂಡ್ಸ್, ನೀವು ಕ್ವಶನ್ಸ್ ವೈಸ್ ಓದ್ಕೊಳ್ಳೋದಾದರೆ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರುತ್ತೆ. MCQs ಇರುತ್ತೆ. ಇಲ್ಲಿ 5 ಇರಲ್ಲ. MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ. ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ ನೀಡಿದ ಪ್ರತಿ ತಪ್ಪು ಉತ್ತರದ ಪ್ರಶ್ನೆಗೆ 0.25 ಅಂದರೆ 4 ಪ್ರಶ್ನೆಗಳ ತಪ್ಪಾದರೆ 4 ಪ್ರಶ್ನೆಗಳಿಗೆ ಸಮನಾಗಿ 1 ಪ್ರಶ್ನೆಯ ಅಂಕವನ್ನು ತೆಗಿತು. 0.25 ಅಥವಾ ನಾವಿಲ್ಲ 2 ಅಂಕಗಳು ಅಂತ ಇಟ್ಕೊಂಡಾಗ 0.50 ಆಗುತ್ತೆ. 4 ಪ್ರಶ್ನೆಗಳು ತಪ್ಪಾದರೆ 1 ಪ್ರಶ್ನೆ ರೈಟ್ ಮಾಡಿದರೂ ಸಹ ಆ ಪ್ರಶ್ನೆ ಅಂಕ ಲೆಸ್ ಆಗ್ತಾ ಹೋಗುತ್ತೆ. ಲೈಕ್ ದಿಸ್ ಇದು ನಿಮಗೆ ಗೊತ್ತಾಗಿದೆ 0.25. ಎಸ್, ಹಾಗಾದರೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಬಟ್ ಯಾವುದೇ ಕಾರಣಕ್ಕೂ ಕಟ್ ಆಫ್ ಇಲ್ಲ. ಈಗ ನಿಮಗೆ KEನಲ್ಲಿ ಏನು ಮಾಡಿದ್ದಾನೆ, ಪೊಲೀಸ್ VA ಇವೆಲ್ಲ ಎಕ್ಸಾಮ್ಗಳಿಗೂ ಮಿನಿಮಮ್ 35%, 100ಗೆ 35 ಅಂತ ಮಾಡಿದ್ದಾನೆ. ಆ ಥರ ಇಲ್ಲ. ಡಿಯರ್ ಫ್ರೆಂಡ್ಸ್, ಪ್ರಿಲಿಮ್ಸ್ ಬಗ್ಗೆ ಗೊತ್ತಾಯಿತು. ನೋಡಿ, ನಿಮಗೆ ಎಕನಾಮಿಕ್ ಸರ್ವೆ ಗೌರ್ಮೆಂಟ್ ಆಫ್ ಕರ್ನಾಟಕದ್ದೇ ಬರುತ್ತೆ. ಜನರಲ್ ಸೈನ್ಸ್ ಇವಕ್ಕೆಲ್ಲ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಮತ್ತು ವೆಬ್ಸೈಟಲ್ಲಿ ತುಂಬ ಒಳ್ಳೊಳ್ಳೆ ಬುಕ್ಸ್ಗಳಿದೆ, ಓದಬೇಕಷ್ಟೆ.
ಜನರಲ್ ಮೆಂಟಲ್ ಅಬಿಲಿಟಿಗೆ ಅಗರ್ವಾಲ್ ಇರ್ಬೋದು, ಕ್ಲಾಸಸ್ಗಳಿರ್ಬೋದು, ಇವೆಲ್ಲ ಒಳ್ಳೊಳ್ಳೆ ಬುಕ್ಸ್ ಬರುತ್ತೆ. ನೀವು ಕ್ವಾಂಟ್ಸ್ ಮತ್ತು ರೀಸನಿಂಗ್ ಬಗ್ಗೆ ಅಧ್ಯಯನ ಮಾಡ್ಬೋದು. ಡಿಯರ್ ಫ್ರೆಂಡ್ಸ್, ಇದು ಪ್ರಿಲಿಮ್ಸ್ ಬಗ್ಗೆ ಆಯಿತು. ಎಸ್, ಈಗ ಪ್ರಿಲಿಮ್ಸ್ ಆದಮೇಲೆ ನಮಗೆ ಈ ಮೈನ್ಸಲ್ಲಿ ಏನೇನಿರುತ್ತೆ, ಯಾವ ರೀತಿ ಪ್ರಶ್ನೆಗಳಿರುತ್ತೆ ಅನ್ನೋದು ಸ್ವಲ್ಪ ನಾನು ಇಲ್ಲಿ ಮಾಹಿತಿಯನ್ನು ಹೇಳ್ತೇನೆ. ಡಿಯರ್ ಫ್ರೆಂಡ್ಸ್, ಈಗ ನಿಮಗೆ ಮೈನ್ಸ್ ಎಕ್ಸಾಮಿನೇಷನ್ ಏನಿದೆ, ಮೈನ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಮೈನ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ನೋಡಿ. ಟೋಟಲ್ ಮೈನ್ ಎಕ್ಸಾಮಿಗೆ ಈ ಒಂದು 5 ಕಾನ್ಸೆಪ್ಟ್ ಸೇರಿ ನಮಗೆ 250 ಇಂಟು 5 ಸೇರಿದರೆ ಎಷ್ಟಾಗುತ್ತೆ ಅಂದರೆ 1250 ಆಗುತ್ತೆ. ಜಸ್ಟ್ ಇಂಟ್ರೂ ಮೊದಲೆಲ್ಲ 200 ಇತ್ತು, 50 ಇತ್ತು, ಈಗ ಜಸ್ಟ್ 25 ಆಗಿದೆ. ಟೋಟಲ್ ಮೈನ್ಸ್ ನಿಮಗೆ 1275ಗೆ ಮೈನ್ಸ್ ಇರುತ್ತೆ. ಎಸ್, ಹಾಗಾದರೆ ಇಲ್ಲಿ ಎಲಿಜಿಬಲ್ ಪೇಪರ್ ಯಾವುದು, ಅರ್ಹತಾ ಪತ್ರಿಕೆ ಯಾವುದು ಅಂತ ನೋಡ್ತಾ ಹೋಗೋಣ. ಡಿಯರ್ ಫ್ರೆಂಡ್ಸ್, ನೀವು ಕನ್ನಡ, ಇಂಗ್ಲೀಷ್ ಮೀಡಿಯಂ, ಉರ್ದು ಮೀಡಿಯಂ, ಯಾವುದೇ ಮೀಡಿಯಮ್ ಆಗಿರಲಿ, ಮೈನ್ಸಲ್ಲಿ ಅಷ್ಟು ಸಹ ನಿಮಗೆ ವಿವರಣಾತ್ಮಕ ಉತ್ತರಗಳಿರುತ್ತೆ. ಲೈಕ್ ದಿಸ್ ಓನ್ಲಿ ಫಾರ್ ರೈಟಿಂಗ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಈ ಪೇಪರ್ಗಳು. ನೋಡಿ, ಇಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷನ್ನು ಕಡ್ಡಾಯವಾಗಿ ಬರಲೇಬೇಕು. ಕಂಪಲ್ಸರಿ ಕನ್ನಡ ಮತ್ತು ಇಂಗ್ಲೀಷ್. ಈ ಮಾರ್ಕ್ಸ್ಗಳೇನಿದೆ, ಕನ್ನಡ ಮತ್ತು ಇಂಗ್ಲೀಷ್ನ ಮಾರ್ಕ್ಸ್ಗಳು ಮೈನ್ಸಿಗೆ ಅನ್ವಯ ಆಗೋದಿಲ್ಲ. ಜಸ್ಟ್ ಎಲಿಜಿಬಲ್ ಅಲ್ಲಿ ಕೊಟ್ಟಿದ್ದಾನೆ, ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಕೊಟ್ಟಿದ್ದಾನೆ, ಅರ್ಹತಾ ಪರೀಕ್ಷೆಗಳು ಮಾತ್ರ. ನೋಡಿ, 150ಕ್ಕೆ ಕನ್ನಡ ಇದೆ, 150ಕ್ಕೆ ಇಂಗ್ಲೀಷ್ ಇದೆ. ಇಲ್ಲೊಂದು ಕಂಡೀಷನ್ ಇದೆ, ಏನು ಅಂದರೆ ನೀವು ಎರಡೂ ಪೇಪರಲ್ಲಿ ಪಾಸ್ ಆಗಬೇಕಂದ್ರೆ ಕನ್ನಡದಲ್ಲಿ 35% ತೆಗಿಲೇಬೇಕು, ಇಂಗ್ಲೀಷಲ್ಲಿ 35% ಅಂಕಗಳನ್ನು ತೆಗಿಬೇಕು. ಲೈಕ್ ದಿಸ್ 35% ಅಂದರೆ 150ಗೆ ನೀವು 52.50 ತೆಗಿಲೇಬೇಕು. ಇದರಲ್ಲೂ ಸಹ 52.50 ತೆಗಿಬೇಕು. ಅಪ್ರಾಕ್ಸಿಮೇಟ್ಲಿ 53 ಮಾರ್ಕ್ಸ್ ಬರಲೇಬೇಕು ಔಟ್ ಆಫ್ 150. ಇದು ಎಲಿಜಿಬಲ್. ಇದಾದ ಮೇಲೆ ನಿಮಗೆ ಪ್ರಬಂಧ ಇರುತ್ತೆ, ಎಸ್ಸೆ ಇರುತ್ತೆ, ನೆಕ್ಸ್ಟು ಸಾಮಾನ್ಯ ಅಧ್ಯಯನ 1 ಅಂತಿರುತ್ತೆ, ಜನರಲ್ ಸ್ಟಡೀಸ್ ಪೇಪರ್ 1. ಹಾಗಾದರೆ ಪೇಪರ್ 2 ಇರುತ್ತೆ, ಪೇಪರ್ 3 ಇರುತ್ತೆ, ಪೇಪರ್ 4 ಇರುತ್ತೆ. ಇದಾದಮೇಲೆ ನಿಮಗೆ ವ್ಯಕ್ತಿತ್ವ ಪರೀಕ್ಷೆ. ಮೊದಲೆಲ್ಲ 1900 ಈಗ 1275. ನೋಡಿ, ಇಲ್ಲಿ ಪ್ರತಿ ಮೈನ್ಸ್ ಪೇಪರ್ಗೆ 3 ಅವರ್ಸ್ ಡ್ಯೂರಿಯೇಷನ್ ಇರುತ್ತೆ. ಎಕ್ಸಾಮಿನೇಷನ್ಗೆ 3 ಅವರ್ಸ್ ಡ್ಯೂರಿಯೇಷನ್ ಇರುತ್ತೆ ಸ್ನೇಹಿತರೆ. ಎಸ್, ಹಾಗಾದರೆ ಈ ಪೇಪರ್ ಪ್ರಿಲಿಮ್ಸಿಗೂ ಮತ್ತು ಮೈನ್ಸ್ ಪೇಪರ್ಗೆ ಏನಾದರೂ ಹೆಲ್ಪ್ ಆಗ್ತದೆಯಾ ನಮಗೆ, ಅಥವಾ ಈ ಪೇಪರ್ ಏನಾದರೂ ಬೇರೆ ಒಂದು ಎಕ್ಸಾಮ್ಗಳಿಂದ, ಅಥವಾ ನಾವು ಮೈನ್ಸಿಗೆ ಓದೋದು ಸಪ್ರೇಟ್ ಇರುತ್ತಾ, ಅಥವಾ ಪ್ರಿಲಿಮ್ಸಲ್ಲಿ ಇದು ಕವರ್ ಆಗ್ತದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಟೋಟಲ್ ಮಾಸ್ ವಿತ್ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಗೊತ್ತಿರುತ್ತೆ. ಪರ್ಸ್ನಾಲಿಟಿ ಟೋಟಲ್ ಮತ್ತು ಗ್ರ್ಯಾಂಡ್ ಟೋಟಲ್ಗೆ ಸಂಬಂಧಿಸಿದಂಥ ಅಂಕಗಳು ನಿಮಗೆ ಗೊತ್ತಾಯಿತು ಸ್ನೇಹಿತರೆ. ಇದು ಮೇಯ್ನಾಗಿ ಮೈನ್ಸ್ ಇರ್ತಕ್ಕಂಥ ಈ 5 ಪತ್ರಿಕೆಗಳು ಗೊತ್ತಿರಬೇಕು. 5ರಲ್ಲಿ 1 ಪ್ರಬಂಧ ಬಿಟ್ಟರೆ 4 GS ಪೇಪರ್ ಇರುತ್ತೆ, 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಸರ್, ಹಾಗಾದರೆ ಈ ಪೇಪರ್ಗಳಲ್ಲಿ ನಿಮಗೊಂದು ಕನ್ಫ್ಯೂಸ್ ಇರುತ್ತೆ. ಹಿಸ್ಟ್ರಿಯಲ್ಲಿರುತ್ತೆ, ಜಿಯೋಗ್ರಫಿಯಲ್ಲಿರುತ್ತೆ, ಕಾನ್ಸ್ಟಿಟ್ಯೂಷನಲ್ಲಿರುತ್ತೆ, ಡಾಟಾ ಇಂಟರ್ಪ್ರಿಟೇಷನ್ ಎಲ್ಲಿ ಬರುತ್ತೆ, ಹಾಗೆ ಎಥಿಕ್ಸ್ ಎಜುಕೇಷನ್ ಎಲ್ಲಿ ಬರುತ್ತೆ, ಇದ್ರ ಬಗ್ಗೆ ನಾನೀಗ ಮಾಹಿತಿಯನ್ನು ನೀಡ್ತೇನೆ. ಮತ್ತು ಯಾವ ರೀತಿ ಕ್ವಶನ್ಸ್ಗಳಿರುತ್ತೆ ಅನ್ನೋದು ಸಹ ನಾನು ಮಾತಾಡ್ತಾ ಹೋಗ್ತೇನೆ. ಎಸ್, ಹಾಗಾದರೆ ಇಲ್ಲಿ ನಿಮಗೆ ಫಸ್ಟ್ ಪತ್ರಿಕೆ ಎಸ್ಸೆ ಇರುತ್ತೆ, ಪ್ರಬಂಧ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಎಸ್ಸೆ ಅಂತ ಇರುತ್ತೆ. ನೋಡಿ, ಎಸ್ಸೆಯನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ. ನೀವು ಎರಡೂ ಮಾಧ್ಯಮದಲ್ಲಿ ಬರಿಬೋದು. ಮೈನ್ಸ್ ಆರ್ ಪ್ರಿಲಿಮ್ಸ್ ಏನಿರುತ್ತೆ ಎರಡೂ ಮೀಡಿಯಮಲ್ಲಿ ಇರುತ್ತೆ. ನೀವು ಯಾವ ಮಾಧ್ಯಮದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀರೋ ಅದರಲ್ಲಿ ಬರಿಬೋದು. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಟಾಪಿಕನ್ನು, ಪ್ರಬಂಧ 1 ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹತ್ವ. ನೋಡಿ, 2ನೇ ಪ್ರಬಂಧವನ್ನು ಏನು ಕೊಟ್ಟಿದ್ದಾನೆ, ಟಾಪಿಕ್ ಆಫ್ ಎ ಸ್ಟೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಲೋಕಲ್ ಇಂಪಾರ್ಟೆನ್ಸ್ ಅಂತ ಕೊಟ್ಟಿದ್ದಾನೆ, ರಾಜ್ಯ ಮತ್ತು ಸ್ಥಳೀಯ ಮಹತ್ವ. ನೋಡಿ, ಇಲ್ಲಿ 2 ಪ್ರಬಂಧಗಳಿರುತ್ತೆ. 2 ಪ್ರಬಂಧಗಳಿರುತ್ತೆ ಅಂದರೆ ಜಸ್ಟ್ 2 ಪ್ರಶ್ನೆಗಳಿರುತ್ತೆ. ಈ 2 ಪ್ರಶ್ನೆಗಳನ್ನು ನೀವು ಕಡ್ಡಾಯವಾಗಿ ಬರಲೇಬೇಕು. ನೋಡಿ, 2 ಪ್ರಶ್ನೆಗಳಲ್ಲಿ ಒಂದು 125 ಅಂಕಗಳಿಗೆ ಏನಾಗಿರುತ್ತೆ, ಒಂದು ಪ್ರಶ್ನೆ ಇರುತ್ತೆ 1500 ಅಂದರೆ ನಿಮಗೆ 1500 ಪದಗಳನ್ನು ಮೀರದಂತೆ ಅಥವಾ ಪದಗಳಿಗಿಂತ ಕಡಿಮೆ ಇಲ್ಲದಂತೆ ನೀವು ಇದನ್ನು ಬರೀಬೇಕು. 2 ಅಂದರೆ 125 ಮತ್ತು 125 ಸೇರಿ 250 ಆಗುತ್ತೆ. ನಿಮಗೆ ಒಂದು 3 ಗಂಟೆ ಟೈಮ್ ಇರುತ್ತೆ. ನೋಡಿ, ಯಾವುದೇ ಆಪ್ಷನ್ಸ್ ಇರೋದಿಲ್ಲ. 2 ಪ್ರಶ್ನೆ ಕಂಪಲ್ಸರಿ ಇರುತ್ತೆ. ಆ ಪ್ರಶ್ನೆ ಬರೀಬೇಕು. ಅದು ನಿಮಗೆ ಲಾಸ್ಟ್ ಬಿಫೋರು 2017 ಈ ಥರದ ಬ್ಯಾಚ್ಗಳೆಲ್ಲ ಮೈನ್ಸಲ್ಲಿ ಏನು ಬರುತ್ತೆ IAS ಅಲ್ಲಿ ಅದೇ ಇಲ್ಲಿ, ಮತ್ತು ಇದರಲ್ಲಿ ಮೈನ್ಸಲ್ಲಿ ಬಂದಂಥ ಪ್ರಬಂಧಗಳೇ ಆಲ್ಮೋಸ್ಟ್ IAS KS ಅಲ್ಲಿ ಬಂದಂಥ ಪ್ರಬಂಧಗಳೇ PSIಗೆ ಹೆಸರು ಚೇಂಜ್ ಮಾಡಿ, ಟೈಟಲ್ ಚೇಂಜ್ ಮಾಡಿ ಕೊಡೋ ಸಾಧ್ಯತೆ 90% ಇರುತ್ತೆ. ಎಸ್, ಹಾಗಾದರೆ ಲಾಸ್ಟ್ ಎಕ್ಸಾಮ್ ಪೇಪರ್ನ ನೋಡೋದಾದ್ರೆ ಈಗ ಹೇಳಿದೆ ನಾನು
250 ಅಂಕಗಳ ಪ್ರಬಂಧದಲ್ಲಿ 2 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಸಿಗೆ 125 ಮಾರ್ಕ್ಸು, 1,500 ನೋಡಿ ಇಲ್ಲಿ ಕೊಟ್ಟಿದ್ದಾನೆ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ನೂತನ ಶಿಕ್ಷಣ ನೀತಿ ನೋಡಿ, ನಿಮಗೆ ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ಲಾಸ್ಟ್ ಕ್ವಶನ್ಸ್ ಬಂದಿದೆ. 125 ಅಂಕಗಳು, 125 ಅಂಕಗಳು. ಎಷ್ಟು ಪದಗಳಿಗೆ ಮೀರದಂತೆ ಅಂದರೆ 1500 ವರ್ಡ್ಸ್ ಪದಗಳಿಗೆ ಮೀರದಂತೆ, ನಾಟ್ ಮೋರ್ ದೆನ್ 1500 ವರ್ಡ್ಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಇಂಗ್ಲೀಷ್ ಇರುತ್ತೆ, ಕನ್ನಡ ಇರುತ್ತೆ, ಎರಡೂ ಮೀಡಿಯಮಲ್ಲಿ ಪತ್ರಿಕೆ ಇರುತ್ತೆ, ಎರಡೂ ಮೀಡಿಯಮಲ್ಲಿ ಇರ್ತದೆ. ನೋಡಿ, ನೂತನ ಶಿಕ್ಷಣ ನೀತಿ ಯುವಜನರ ಸವಾಲು ಮತ್ತು ಸವಾಲಿನ ರೀತಿಯಲ್ಲಿ ಎದುರಿಸಲು ಮತ್ತು ಈ ಒಂದು ಏನು ಖಾತ್ರಿಗೊಳಿಸುತ್ತದೆ ಅಂತಕ್ಕಂಥದ್ದು ನ್ಯೂ ಪಾಲಿಸಿ ಬಗ್ಗೆ. ಎರಡನೇ ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ಅಂದರೆ ಉಳ್ಳವರಿಗೆ ಅಂದರೆ ಉಳ್ಳವರಿಗೆಲ್ಲ ಹಾಗೆ ಉಳುವ ಆಸಕ್ತಿ, ಉಳ್ಳವರಿಗೆಲ್ಲ ಉಳುವ ಆಸಕ್ತಿ ಜಮೀನು ಅಂತಕ್ಕಂಥದ್ದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಕೊಟ್ಟಿದ್ದಾನೆ. ಕರ್ನಾಟಕ ಭೂ ಸುಧಾರಣೆ, ನೀವೆಲ್ಲ ಈಗ ವಿ ಎಗೆಲ್ಲ ಏನು ಓದ್ತಿದ್ರಲ್ಲ ಅದ್ರ ಮೇಲೆ ಕೊಟ್ಟಿದ್ದಾನೆ. ಓಕೆ, ಫಸ್ಟ್ ಪೇಪರ್ ಪ್ರಬಂಧ ಇರುತ್ತೆ, ಇದು ಮೇನ್ಸಿಗೆ ಇಂಪಾರ್ಟೆಂಟು. ಮೈನ್ಸಲ್ಲಿ ಇದರಲ್ಲಿ ಎಷ್ಟು ತೆಗಿತೀರ ಅಂತ ಗೊತ್ತಿರಬೇಕು. ಇದರಲ್ಲಿ 2 ಪ್ರಶ್ನೆಗಳಿರುತ್ತೆ, 2 ಪ್ರಶ್ನೆಗಳಿರುತ್ತೆ. ಇದರಲ್ಲಿ ಇಷ್ಟೇ ತೆಗಿಬೇಕಂತ ಮಿನಿಮಮ್ ಮ್ಯಾಕ್ಸಿಮಮ್ ಇರಲ್ಲ, ಬಟ್ 2 ಕೊಟ್ಟಿರ್ತಾನೆ, 2 ಪ್ರಶ್ನೆ ಆಯ್ಕೆ ಮಾಡ್ಕೋಬೇಕು, ಆಪ್ಷನ್ಸ್ ಇರಲ್ಲ. ಎಸ್, ಹಾಗಾದರೆ ಜಿ ಎಸ್ ಪೇಪರ್ ಫಸ್ಟ್, ಪತ್ರಿಕೆ 2, ಜಿ ಎಸ್ ಪತ್ರಿಕೆ 1 ಅಂತ ಕರಿತೀವಿ. ಇಲ್ಲಿದೆಯಲ್ಲ ಜಿ ಎಸ್ ಪತ್ರಿಕೆ 1 ಅಂತ. ಡಿಫ್ರೆನ್ಸಿಗೆ ನೀವು ಪ್ರಿಲಿಮ್ಸಿಗೆ ಎಕನಾಮಿಕ್ಸು, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು ಮತ್ತು ಏನು ಮೆಂಟಲ್ ಅಬಿಲಿಟಿಲಿ ಡಾಟಾ ಇಂಟರ್ಪ್ರಿಟೇಷನ್ ಇದೆಲ್ಲ ಓದಿರ್ತೀರ. ಇದೆಲ್ಲ ಓದಿದ ಮೇಲೆ ನಿಮಗೆ ಮೇಜರಾಗಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳು ಹೆಚ್ಚಾಗಿ ಬಂದಿದೆ ಮತ್ತು ಅದರ ವಿಶೇಷತೆಗಳೇನು ಅಂತಕ್ಕಂಥದ್ದು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಜಿ ಎಸ್ ಫಸ್ಟಲ್ಲಿ ಏನು ಬರುತ್ತೆ, ಫಸ್ಟ್ ಈಗ ಭಾರತ ಮತ್ತು ಕರ್ನಾಟಕ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಯಿತು. ನಿಮಗೆ ಇಲ್ಲಿ ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ ನೋಡಿ, ನೀವು ಶಾತವಾಹನರಿಂದ ಇಡ್ಬೋದು ಅಥವಾ ಇಂಡಿಯನ್ ಹಿಸ್ಟ್ರಿ ಟೋಟಲ್ ಇರ್ಬೋದು, ಎಲ್ಲದನ್ನು ಪ್ರಿಲಿಮ್ಸಿಗೆ ಏನು ಓದಿರ್ತೀರೋ ಅದನ್ನೇ ಕಂಟಿನ್ಯೂ ಮಾಡಿ ಮೇನ್ಸಿಗೆ ಬರೀಬೇಕು. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟಲ್ಲಿ ಸಾಮಾಜಿಕ ಮತ್ತು ರಾಷ್ಟ್ರೀಯ ಗ್ರಹಿಕೆ ಅಂತ. ನೀವು ಜನರಲ್ ಸ್ಟಡೀಸಲ್ಲಿ ಏನು ಓದಿರ್ತೀರ ಅಥವಾ ಹಿಸ್ಟ್ರಿ ಬೇಸ್ ಮೇಲೆ ಏನು ಸೋಷಿಯಲ್, ನೋಡಿಲಿ ಸೋಷಿಯಲ್ ಪೊಲಿಟಿಕ್ ಪ್ರಾಸ್ಪೆಕ್ಟಿವ್ಸಿಗೆ ಸಂಬಂಧಿಸಿದಂತೆ ನೋಡಿಲಿ ನಿಮಗೆ ಈ ಒಂದು ಪ್ರಾಸ್ಪೆಕ್ಟಿವ್ಸ್ ಏನಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಗ್ರಹಿಕೆ, ಕಾಂಪ್ರಿಹೆನ್ಷನ್ ಅಂತಲೂ ಕರಿತೀವಿ, ಅದು ಜನರಲ್ಲಾಗೂ ಸಹ ಇರೋ ಸಾಧ್ಯತೆಗಳಿರುತ್ತೆ. ಹಾಗಾದರೆ ಹ್ಯೂಮನಿಟಿ ಸಬ್ಜೆಕ್ಟಲ್ಲಿ ಒಂದು ಹಿಸ್ಟ್ರಿ ಮುಕ್ತಾಯ ಆಯಿತು, ಮತ್ತು ಈ ಒಂದು ಸಾಮಾಜಿಕ ಅಂಶಗಳು ಹಿಸ್ಟ್ರಿ ಬೇಸ್ ಮೇಲೆ ಬರುತ್ತೆ, ಸಪ್ರೇಟ್ ಅಂತಕ್ಕಂಥದ್ಕಿಂತಲೂ. ನೆಕ್ಸ್ಟು ಭಾರತದ ಆರ್ಥಿಕತೆ, ಯೋಜನೆ, ಗ್ರಾಮೀಣ ಅಭಿವೃದ್ಧಿ, ದತ್ತಾಂಶಗಳು ಮತ್ತು ಸಾಮಾನ್ಯೀಕರಣ ನೋಡಿಲಿ ಆರ್ ಡಿ ಪಿ ಆರ್ ಈಗ ವಿ ಎಗೆ ಏನು ಓದ್ತೀರ ಅದು ಹೆಲ್ಪ್ ಆಗುತ್ತೆ. ಇಂಡಿಯನ್ ಎಕಾನಮಿ ಹೆಲ್ಪ್ ಆಗುತ್ತೆ. ಹಾಗಾದರೆ ನಿಮಗೆ ದತ್ತಾಂಶ ವಿಶ್ಲೇಷಣೆ, ಡಾಟಾ ಇಂಟರ್ಪ್ರಿಟೇಷನ್ ಎಲ್ಲಿ ಬರುತ್ತೆ ಅಂದರೆ ಪೇಪರ್ 2ನಲ್ಲಿ ಬರುತ್ತೆ. ಇದು ಜಿ ಎಸ್ 1ನಲ್ಲಿ ಬರುತ್ತೆ. ಪೇಪರ್ 2 ಜಿ ಎಸ್ 1, ಪೇಪರ್ 1 ಪ್ರಬಂಧ, ಪೇಪರ್ 2 ಜಿ ಎಸ್ 1 ನೋಡಿ 5 ಪೇಪರ್ಗಳಿರುತ್ತೆ. 5 ಪೇಪರ್ಗಳಲ್ಲಿ 1 ಪೇಪರ್ ಬಗ್ಗೆ ಮಾತಾಡಿದೆ, ಇದು ನಿಮಗೆ ಗೊತ್ತಿದೆ ಸರ್. ಹಾಗಾದರೆ ಇಲ್ಲಿ 80/85 ಅಂತ ಹೇಳಿದ್ದಾನೆ ನೋಡಿ. ಇಲ್ಲಿ 80 1ಕ್ಕೆ, 85 1ಕ್ಕೆ, 85 1ಕ್ಕೆ. ಇಲ್ಲಿ 3 ಕಾನ್ಸೆಪ್ಟ್ ಇದೆ. ಇದಕ್ಕೆ 80 ಮಾರ್ಕ್ಸು, ಇದಕ್ಕೆ 85 ಮಾರ್ಕ್ಸು, ಇದಕ್ಕೆ 85 ಮಾರ್ಕ್ಸು. ಟೋಟಲ್ 250 ಆಯಿತು. ಟೋಟಲ್ 250 ಆಯಿತು ಸರ್. ಹಾಗಾದರೆ ಪ್ರಶ್ನೆಗಳು ಎಷ್ಟಿರುತ್ತೆ ಪೇಪರ್ 1ನಲ್ಲಿ? ಪ್ರಶ್ನೆಗಳು ಎಷ್ಟಿರುತ್ತೆ ಅಂತ ನೋಡಿ, 13 ಪ್ರಶ್ನೆಗಳು. 13 ಪ್ರಶ್ನೆಗಳು. ಎಷ್ಟು ಅಂಕದ ಪ್ರಶ್ನೆಗಳಿರುತ್ತೆ ಅಂತಕ್ಕಂಥದ್ದು ನಾವು ನೋಡೋದಾದರೆ ಅಪ್ರಾಕ್ಸಿಮೇಟ್ಲಿ 10 ಅಂಕದ ಪ್ರಶ್ನೆಗಳಿರುತ್ತೆ ನೋಡಿ. 130 ಆಯ್ತು, ಇಲ್ಲಿ 130 ಆಯಿತು. ನೆಕ್ಸ್ಟು ಅದೇ ರೀತಿಯಾಗಿ ನಮಗೆ ವಿಶೇಷವಾಗಿ 15 ಪ್ರಶ್ನೆ ಅಂದರೆ 15 ಅಂಕದ, ಈಗ 13 ಪ್ರಶ್ನೆಗಳಾದಮೇಲೆ ನಮಗೆ ಈಗೇನಾಯಿತು ಅಂದರೆ 13 ಪ್ರಶ್ನೆಗಳಾದಮೇಲೆ ಇಲ್ಲಿ 8 ಪ್ರಶ್ನೆಗಳಿರುತ್ತೆ. 8 ಪ್ರಶ್ನೆಗಳು ಇಂಟು ಅಂಕಗಳು ಎಷ್ಟಿರುತ್ತೆ ಅಂದರೆ 15 ಅಂಕಗಳ ಒಂದು ಉತ್ತರವನ್ನು ಬರೀಬೇಕು. ಇಲ್ಲಿ 8 ಪ್ರಶ್ನೆಗಳು ಮತ್ತು 13 ಪ್ರಶ್ನೆಗಳು 10 ಅಂಕದ್ದಿರುತ್ತೆ, 8 ಪ್ರಶ್ನೆಗಳು 15 ಅಂಕದ್ದಿರುತ್ತೆ. ಈಗ ಇಲ್ಲಿ 120 ಆಗುತ್ತೆ. 8 × 15 ಅಂದರೆ 120, ಅಲ್ಲಿಗೆ 250 ಆಯಿತು. 250 ಆಯಿತು ನೋಡಿ. ಲಾಸ್ಟ್ ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಮೆಥಡ್ಸು ನಿಮಗೆ 13 ಪ್ರಶ್ನೆಗಳು 10 ಅಂಕದ್ದಿರುತ್ತೆ, 8 ಪ್ರಶ್ನೆಗಳು 15 ಅಂಕದ್ದಿರುತ್ತೆ. ಡ್ಯೂರಿಯೇಷನ್ 3 ಗಂಟೆ ಅಂತ ಗೊತ್ತಿರಲಿ. ಡ್ಯೂರಿಯೇಷನ್ ಎಷ್ಟು? 3 ಗಂಟೆ ಅಂತ ಗೊತ್ತಿರಲಿ. ಈಗ ಏನಿದು 80/85 ಅಂತ ಯಾಕೆ ಕೊಟ್ಟಿದ್ದಾನಂದರೆ ಒಂದು ಏನು ಸ್ಟೇಟ್ಮೆಂಟಿಗೆ 80 85 85 ಈ ರೀತಿಯಾದಂಥ ಡಿವೈಡ್ ಮಾಡತಕ್ಕಂಥ ವಿಷಯಗಳು ನಿಮಗೆ ಗೊತ್ತಿರಲಿ.
ನೆಕ್ಸ್ಟ್ ಅದಾದಮೇಲೆ ನಿಮ್ಗೆ ಅಂದರೆ ಅದ್ರ ಇಲ್ಲಿ ಯಾವುದಾದ್ರೂ ಡಿವೈಡ್ ಆಗ್ಬೋದು 80-85 ಅಂತಿದೆಯಲ್ಲ, ಒಂದಕ್ಕೆ 80-85 ವೆಯ್ಟೇಜ್ ಅವ್ನು ಚೇಂಜ್ ಮಾಡ್ಬೋದು, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಅಂತೆಲ್ಲ ವೆಯ್ಟೇಜ್ ಚೇಂಜ್ ಆಗ್ತಾ ಹೋಗ್ಬೋದು. ಮತ್ತೆ 3 ಕಾನ್ಸೆಪ್ಟು ಪೇಪರ್ 2 ಅಂದರೆ ಪತ್ರಿಕೆ 3 GS2 ಇದು GS2ನಲ್ಲಿ ಕೊಟ್ಟಿದ್ದಾನೆ. ಈಗ ನಮ್ಗೆ ಹಿಸ್ಟ್ರಿ ಎಕನಾಮಿಕ್ಸ್ ಬಗ್ಗೆ ಮುಕ್ತಾಯ ಆಯಿತು ಫಸ್ಟ್ ಪೇಪರ್ಲಿ. ಸೆಕೆಂಡ್ ಪೇಪರ್ಲಿ ನಮಗೆ ನೋಡಿ ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ, ನೆಕ್ಸ್ಟು ಜಿಯೋಗ್ರಫಿ ಇದೆ. ಇವೆರಡು ಗೊತ್ತಿರಬೇಕು ನಮಗೆ. ಪ್ರಿಲಿಮ್ಸ್ಗೆ ಏನು ಓದಿರ್ತೀರ ಅದೇ ಭೌತಿಕ ಮತ್ತು ಪ್ರಾಕೃತಿಕ ಸಂಪನ್ಮೂಲ. ನೋಡಿಲಿ ಇಲ್ಲಿ ಫಿಸಿಕಲ್ ಫ್ಯೂಚರ್ಸ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಕೊಟ್ಟಿದ್ದಾನೆ. ನೆಕ್ಸ್ಟು ಭಾರತ ಸಂವಿಧಾನದ ಮುನ್ನೋಟ, ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್ ಬಗ್ಗೆ ಕೊಟ್ಟಿದ್ದಾನೆ. ಹಾಗಾದರೆ ಈ ಪಬ್ ಹ್ಯಾಡನ್ನು ಓದಬೇಕಾಗುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಪಬ್ ಹ್ಯಾಡ್ ಅಂತ ಏನು ಕರಿತೀವಿ, ಸಾರ್ವಜನಿಕ ಆಡಳಿತ ಎಕ್ಸ್ಟ್ರಾ ಬರುತ್ತೆ. ಇಲ್ಲೂ ಸಹ ನಿಮಗೆ ಈ ರೀತಿಯಾದಂಥ 80/85 ಇರುತ್ತೆ. 80, 85, 85 ಯಾವುದಕ್ಕಾದರೂ ಚೇಂಜ್ ಮಾಡ್ಕೋಬೋದು. ಪೇಪರ್ 2 GS ಅಲ್ಲಿ ನಮಗೆ ಅಂಕಗಳು ಮತ್ತು ಪ್ರಶ್ನೆಗಳು ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥದ್ದು 15 ಪ್ರಶ್ನೆಗಳಿದೆ, 15 ಪ್ರಶ್ನೆಗಳಿದೆ ಕ್ವಶನ್ಸು. ಹಾಗಾದರೆ ಅಂಕಗಳೆಷ್ಟು ಅಂದರೆ 10, ಇಲ್ಲಿಗೆ ನಮಗೆ 150 ಆಯಿತು. ನೆಕ್ಸ್ಟು ಅದೇ ರೀತಿಯಾಗಿ 10 ಪ್ರಶ್ನೆಗಳಿದೆ ಮತ್ತು 10 ಅಂಕಗಳ ಇದು ಅಂಕಗಳಿದು, ಇಲ್ಲಿ ನಿಮಗೆ 100 ಆಗುತ್ತೆ, ಅಲ್ಲಿಗೆ 250 ಆಯಿತು. ಈ ರೀತಿ ಇರುತ್ತೆ. 5 ಮಾರ್ಕ್ಸಿಂದ ಇರಲ್ಲ. ನಿಮಗೆ ಇಲ್ಲೊಂದು ಗೊತ್ತಾಗಬೇಕು, ಫಸ್ಟ್ ಪೇಪರ್ ಸೆಕೆಂಡ್ ಪೇಪರಿಗೆ ಚೇಂಜ್ ಆಗ್ತಾ ಹೋಯಿತು. ಅಲ್ಲಿ 15 10 ಅಂಕದ ಪ್ರಶ್ನೆ ಇತ್ತು, ಇಲ್ಲಿ 10 ಅಂಕದ ಪ್ರಶ್ನೆಗಳೇ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದ್ರ ಮೇಲೆ ವಿಶೇಷವಾಗಿ ನೆನಪಲ್ಲಿ. ಹಾಗಾದರೆ ನಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಕನಾಮಿಕ್ಸ್ ಅಂತಕ್ಕಂಥ 4 ಹ್ಯೂಮನಿಟಿ ಸಬ್ಜೆಕ್ಟು GS1 GS2 ಅಲ್ಲೇ ಮುಕ್ತಾಯ ಆಯಿತು. ಪ್ರಿಲಿಮ್ಸಿಗೆ ಏನು ಓದಿರ್ತಾರೆ ಅದನ್ನೇ ಸ್ವಲ್ಪ ನೀವು ಡಿಸ್ಕ್ರಿಪ್ಟಿವ್ ಮೆಥಡನ್ನು ನೆನ್ಪಿಟ್ಕೊಂಡ್ರೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟು ಈಗ ನಾವು ಥರ್ಡ್ ಪೇಪರ್ಲಿ ನೋಡ್ತಾ ಹೋಗೋಣ. ಇದು GS ಪೇಪರ್. ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಪರಿಣಾಮ ಸಾರ್ವಜನಿಕ ವಲಯದ ಮಾಹಿತಿ ಅಂತಕ್ಕಂಥದ್ದು ನೋಡಿ, ರೋಲ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದಿದೆ. ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಡೊಮೈನ್ ಅಂತ ನೋಡಿ. ಸಾರ್ವಜನಿಕ ವಲಯದಲ್ಲಿ ನಿಮಗೆ ಬೇಕಾದಂಥ ಅಂಶಗಳೇನಂತ ಕೊಡ್ತಾ ಹೋಗಿದ್ದಾನೆ. ಇಲ್ಲಿ ಮತ್ತೆ 80 ಅದೇ ರೀತಿಯಾಗಿ ಒಂದಕ್ಕೆ 80, ಒಂದಕ್ಕೆ 85, ಒಂದಕ್ಕೆ 85 ಈ ರೀತಿ ಡಿವೈಡ್ ಮಾಡ್ತಾನೆ. ಇದರಲ್ಲೂ 3 ಗಂಟೆ ಇದೆ, 250 ಅಂಕಗಳಿದೆ. ಇಲ್ಲಿ ಪರಿಸರ ಎಕಾಲಜಿ, ನೀವೇನು ಸೆಕೆಂಡ್ ಪೇಪರ್ ಪ್ರಿಲಿಮ್ಸ್ ಓದಿರ್ತಿರಲ್ಲಪ್ಪ ಅದು ಇಲ್ಲಿಗೆ ಬಂತು. ಫಸ್ಟ್ ಪೇಪರ್ ಪ್ರಿಲಿಮ್ಸ್ ಏನಿರುತ್ತೆ ಅದು GS ಫಸ್ಟಲ್ಲಿ ಇರುತ್ತೆ. ಹಿಂಗೆ ನೆನ್ಪಿಟ್ಕೋಬೇಕು ನೀವು. GS ಫಸ್ಟಲ್ಲಿ, GS ಸೆಕೆಂಡಲ್ಲಿ ಏನಿರುತ್ತೆ ಈ ಫಸ್ಟ್ ಪೇಪರ್ ಪ್ರಿಲಿಮ್ಸ್ ಕಂಟೆಂಟ್ ಇರುತ್ತೆ. ಈಗ ಸೆಕೆಂಡ್ ಪೇಪರ್ಲಿ ಏನಾಯಿತು ಅಂದರೆ ನಮ್ಗೆ ಈ ರೀತಿ ಆಯಿತು, 3 ವಿಭಾಗಗಳಿರುತ್ತೆ ಅಂತ ಕೊಟ್ಟಿದ್ದಾನೆ. 3 ವಿಭಾಗಗಳು ಯಾವ ರೀತಿ ಇರುತ್ತೆ ಅಂತ ನೋಡಿ. ಪೇಪರ್ 3ಯಲ್ಲಿ ನಮಗೇನು ಕೊಟ್ಟಿದ್ದಾನೆ ಲಾಸ್ಟ್ ಟೈಮ್ 13 ಇಂಟು ನಮಗೆ 10 ಅಂಕದ ಪ್ರಶ್ನೆಗಳು. ಅದೇ ರೀತಿಯಾಗಿ 8 ಇಂಟು 15 ಅಂಕದ ಪ್ರಶ್ನೆಗಳು. ಇದು ಪ್ರಶ್ನೆಗಳು, ಇದು ಅಂಕಗಳು, ಇದು ಪ್ರಶ್ನೆಗಳು, ಇದು ಅಂಕಗಳು ನೋಡಿ. ನಮಗಿಲ್ಲಿ 13 ಅಂದರೆ ನಮಗೆ 130 ಆಯಿತು. ಅದೇ ರೀತಿಯಾಗಿ 8 ಇಂಟು 15 ಅಂದರೆ ನಮಗೆ 120 ಆಯಿತು. ಟೋಟಲ್ 250 ಆಯಿತು. ಹಾಗಾದರೆ ಈ ಕಂಟೆಂಟ್ಗಳ ಮೇಲೆ ನೆನ್ಪಿಡಬೇಕು. ಇದು ನೀವು ಸೆಕೆಂಡ್ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಕಾಲಜಿ ಅದೆಲ್ಲ ಓದಿರ್ತಿರಲ್ಲ ಅದ್ರ ಬೇಸ್ ಮೇಲೆ ಇರುತ್ತೆ ಅಂತ. ನೋ ನೆಗೆಟಿವ್ ಮಾರ್ಕಿಂಗ್ ಮೈನ್ಸಲ್ಲಿ. ನೆಕ್ಸ್ಟ್ ಹಾಗಾದರೆ ಪೇಪರ್ 4 ಲಾಸ್ಟ್ ನೋಡಿ. ಇಲ್ಲಿ ನಮಗೆ ಸಾಮಾನ್ಯ ಅಧ್ಯಯನ 4 ಅಂತ ಕೊಡ್ತಿದ್ವಿ. ನೀತಿ ಶಿಕ್ಷಣ, ಸಮಗ್ರತೆ ಮತ್ತು ಪ್ರವೃತ್ತಿ, ಆಪ್ಟಿಟ್ಯೂಡ್ ಇದೆ, ಇಂಟಿಗ್ರಿಟಿ ಇದೆ ಮತ್ತು ಎಥಿಕ್ಸ್ ಇದೆ ನೋಡಿ. ಈ 3 ವಿಭಾಗಗಳಲ್ಲೂ ಸಹ 80, 85 ಅಂತ ಗೊತ್ತಿರಬೇಕು. ಒಂದರಲ್ಲಿ 80 ಮತ್ತು 85 ಮತ್ತು 85 ಸೇರಿದ್ರೆ 250 ಆಗುತ್ತೆ, ಸೇಮ್ ಇರುತ್ತೆ. ಇಲ್ಲಿ ಕ್ವಶನ್ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಆಗಿದೆ. ಏನಾಗಿದೆ ಅಂದರೆ 7 ಪ್ರಶ್ನೆಗಳಿದೆ, ಇವು 20 ಅಂಕಗಳಿಗಿದೆ. 20 ಅಂಕಗಳಿದೆ, ಇಲ್ಲಿಗೆ 140 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಸ್ಟೆಪ್ಪಲ್ಲಿ 4 ಪ್ರಶ್ನೆಗಳಿದೆ, ಇವು 15 ಅಂಕದ ಪ್ರಶ್ನೆಗಳು. ಇದು ನಮಗೆ 15 ಅಂಕದ ಪ್ರಶ್ನೆಗಳು 60 ಮಾರ್ಕ್ಸ್ ಆಗುತ್ತೆ. ಇಲ್ಲಿ 15 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಹಾಗಾದರೆ ನಮಗೆ ಮತ್ತೆ ಥರ್ಡ್ ಸ್ಟೆಪ್ಪಲ್ಲಿ 5 ಪ್ರಶ್ನೆಗಳಿದೆ, ಇಂಟು 10 ಅಂಕಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ಎಷ್ಟಾಗುತ್ತೆ ನಮಗೆ ಅಂದರೆ 50 ಆಗುತ್ತೆ. ಟೋಟಲ್ 250 ಆಗುತ್ತೆ ನೋಡಿ. 140, 60 ಆ್ಯಂಡ್ 50, 250 ಆಗುತ್ತೆ ನೋಡಿ. ಇವು ಅಂಕಗಳು, ಇದು ಪ್ರಶ್ನೆಗಳು. ಲೈಕ್ ದಿಸ್ ಇದು ಕ್ವಶನ್ಸು, ಇದು ಮಾರ್ಕ್ಸ್ ಅಂತ ನೆನಪಿರಬೇಕು. ಹಾಗಾದರೆ ಡಿಯರ್ ಫ್ರೆಂಡ್ಸ್, ನಾವೀಗ ಪ್ರಿಲಿಮ್ಸ್ ಮತ್ತು ಮೇನ್ಸ್ನ ಒಂದು ಏನು ಪ್ರಶ್ನಾ ವಿಧಾನಗಳು ಹೇಗಿರುತ್ತೆ ಮತ್ತು ನಿಮಗೆ 5, 10 ಮಾರ್ಕ್ಸಿನ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಟೋಟಲ್ ನಮಗೆ
10 ಮತ್ತು 15 20 ನಮಗೀಗ ಗೊತ್ತಾಯಿತು 10 ಅಂಕದ ಪ್ರಶ್ನೆಗಳಿರುತ್ತೆ ಮಾರ್ಕ್ಸ್. ಅದು ಬಿಟ್ಟರೆ 15 ಅಂಕದ ಪ್ರಶ್ನೆಗಳಿರುತ್ತೆ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ನಮಗೆ ಈ 20 ಅಂಕದ ಪ್ರಶ್ನೆಗಳಿರುತ್ತೆ ಅಂತ ಗೊತ್ತಿರಬೇಕು. ಅಂಕದ ಪ್ರಶ್ನೆಗಳಿರ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಪ್ರಶ್ನೆಗಳ ಸಂಖ್ಯೆ ಅದೆಲ್ಲ ಸಹ ನೋಡಿದ್ದೇವೆ. ಲಾಸ್ಟ್ ಮೈನ್ಸಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ನಾನೀಗ ಮಾತಾಡಿದೆ. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮಗೆ ಮೈನ್ಸ್ ಮತ್ತು ಪ್ರಿಲಿಮ್ಸಿನ ಕಂಟೆಂಟ್ ಗೊತ್ತಾದ ಮೇಲೆ ಮುಂದಿನ ಕಾನ್ಸೆಪ್ಟ್ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಲಾಸ್ಟ್ 2015, 2015, 2017, 2020, 2024 ಈ ಪ್ರಶ್ನೆ ಪತ್ರಿಕೆಗಳು ಇಷ್ಟು ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಗಳಿರ್ಬೋದು, ಈ ಎಲ್ಲವನ್ನು ಸಹ ನಾವು ಎಕ್ಸಾಮ್ ನಡೆದ ನೆಕ್ಸ್ಟ್ ಡೇನೇ ಅನಾಲಿಸಿಸ್ ಮಾಡಿದ್ವಿ. ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ KS ಬಗ್ಗೆ ಮಾಹಿತಿ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈ KS ಪ್ರಿಲಿಮ್ಸಿಗೆ ಸಂಬಂಧಿಸಿದಂಥ, ಮೈನ್ಸಿಗೆ ಸಂಬಂಧಿಸಿದಂಥ, ಈಗ ಸದ್ಯಕ್ಕೆ ಪ್ರಿಲಿಮ್ಸಿಗೆ ಸಂಬಂಧಿಸಿದಂಥ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ಆರಂಭಗೊಳ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಸ್ಪರ್ಧಾ ಕರ್ನಾಟಕದ ದೂರವಾಣಿ ಕರೆ 9071673831 ಆರ್ 32ಗೆ ಕರೆ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಎಸ್, ಈ ಮಾಹಿತಿಯನ್ನು ಓದ್ಕೊಂಡು ಇವತ್ತಿನಿಂದಲೇ ನಿಮ್ಮ ಓದಿನ ಸಿದ್ಧತೆ ಆಗಲಿ. ಈಗ ನಿಮಗೆ ಗೊತ್ತಾದಂಥ ವಿಷಯಗಳು ಏನೇನಿರುತ್ತೆ, ಪ್ರಿಲಿಮ್ಸ್ ಬೇರೆನಾ ಮೈನ್ಸ್ ಬೇರೆನಾ ಅನ್ನೋ ಗೊಂದಲ ಇತ್ತು ನಿಮಗೆ. ಪ್ರಿಲಿಮ್ಸನ್ನೇ ಚೆನ್ನಾಗಿ ಓದಿ, ಮೈನ್ಸಿಗೆ ಹೆಲ್ಪ್ ಆಗುತ್ತೆ. ಒಂದು 30% ಔಟ್ ಆಫ್ ಸಿಲೆಬಸ್ ಏನಿದೆ ಮೈನ್ಸಲ್ಲಿ ಅದನ್ನು ಮತ್ತೆ ಸ್ಟಡಿ ಮಾಡಿದರೆ ಆಯಿತು. ನಿಮಗೆ 1 or 2 months ಮೈನ್ಸ್ ಟೈಮ್ ಸಿಗುತ್ತಲ್ವ, ಅವ ಸ್ಟಡಿ ಮಾಡಿಕೊಂಡ್ರೆ ಆಯಿತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಯಿತು ತಿರುಗಿ ಪರಿಚಯಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.